शेखगांव ज़िमनी इंतखाब की जंग एक अहम मोड़ पर पहुंच गई है जब साबिक एमएलए अज्जम पीर कादरी एक अहम फैसला करने वाले हैं जो हावेरी का इंतखाबी मंजरनामा तश्कील दे सकता है। आज उम्मीदवारों के लिए अपनी नामजदगियां वापस लेने का आखिरी दिन है जिसकी मोहलत शाम 3 बजे तक मुकर्रर है। कादरी के हामी उनसे दरख्वास्त कर रहे हैं कि वो अपना नाम वापस न लें, जबकि कांग्रेस ने वजीर ज़मीर अहमद खान को उन्हें कायल करने के लिए भेजा है। अब देखना यह है कि क्या कादरी वजीर ज़मीर अहमद की मशावरत पर अपनी नामजदगी वापस लेंगे या अपने हामियों की बात सुनेंगे और इंतखाबी दौर में शामिल रहेंगे। अगर कादरी फैसला करते हैं कि वो नाम वापस लेंगे तो वो शेखगांव में तहसीलदार के दफ्तर में जाकर उस फैसले को हतमी शक्ल दे सकते हैं। वजीर ज़मीर अहमद ने यकीन दिलाया है कि कादरी अपनी नामजदगी वापस लेंगे और कांग्रेस के रहनुमा वजीर आला सिद्धरामैया और नायब वजीर आला डी.के. शिव कुमार के दबाव का हवाला भी दिया है। ज़मीर अहमद खान ने कहा कि कादरी का रज़ाकाराना तौर पर नामजदगी वापस लेना भारत बम्बई की जीत का इम्कान मुतासर कर सकता है। अगर कादरी दौड़ में रहते हैं तो अक़लियती वोट तक़सीम हो सकते हैं जिससे बम्बई को फायदा होगा। ಮುಂದಿನ ದಿನ ಅಲ್ಲ ಏನಾದ್ರು ಒಂದು ಮಾಡಬೇಕಂತ ತೀರ್ಮಾನ ಪಕ್ಷ ಮಾಡಿದೆ। ಈಗ ಈ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದ ಕಾರಣಕ್ಕೆ ಇದೇ ವೋಟರ್ ಅನೌನ್ಸ್ ಮಾಡೋಕ್ಕಾಗಲ್ಲ। ಕೋಡ್ ಆಫ್ ಕಂಡಕ್ಟ್ ಇದೆ। ಮನೆ ಉಪಮುಖ್ಯಮಂತ್ರಿನೂ ಪ್ರೆಸ್ ಮೀಟ್ ಮಾಡಿ ಓಪನ್ ಆಗಿ ಹೇಳಿದ್ದಾರೆ, ನಾವು ಕಾದ್ರಿಗೆ ಮುಂದೆ ಏನಾರು ಮಾಡ್ತೀವಿ, ಕೋಡ್ ಆಫ್ ಕಂಡಕ್ಟ್ ಇದ್ದಿಂದ ನಾವು ಅನೌನ್ಸ್ ಮಾಡೋಕ್ಕೆ ಬರಲ್ಲ ಅಂತ। ಈಗ ಅವ್ರ ಅಭಿಮಾನಿಗಳು ಅವರು ಒಪ್ಕೊಂಡಿದ್ದಾರೆ। ಸಹಜ ಅವರು ಕಾದ್ರಿ ಅವ್ರು ಕಣ್ಣೀರು ಹಾಕಿರೋದು ಅವರು ಅಭಿಮಾನ ನೋಡಿ ಅವರು ಕಣ್ಣಲ್ಲಿ ನೀರು ಹಾಕಿದ್ದಾರೆ। ಈಗ ಕಾರ್ಯಕರ್ತರು ಒಪ್ಕೊಂಡಿರಲ್ಲ ನಿಮ್ಮ ಮುಂದೆ। ಈಗ ನೀವು ನೋಡಿರ್ಬೋದು, ಎಲ್ಲರೂ ಒಪ್ಕೊಂಡು ಈ ಚುನಾವಣೆನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ ಗೆಲ್ಸ್ಕೊಂಡು ಬರ್ತೀನಂತ ಅವ್ರ ಅಭಿಮಾನಿಗಳು ಹೇಳಿದ್ದಾರೆ। ಈಗ ನಾವು ಗೆಲ್ಸ್ಕೊಂಡು ಬರ್ತೀವಿ, ಮುಂದಿನ ದಿನ ಅಲ್ಲಿ ಕಾದ್ರಿಗೆ ಏನಾರು ಮಾಡಿ ಅಂತ ಕೇಳಿದ್ದಾರೆ। ಖಂಡಿತ ನಾವು ಚುನಾವಣೆ ಆದಮೇಲೆ ಕೋಡ್ ಆಫ್ ಕಂಡಕ್ಟ್ ಇದ್ದಿದ್ದ ಕಾರಣಕ್ಕೆ ನಾವು ಅನೌನ್ಸ್ ಮಾಡೋಕ್ಕಾಗಲ್ಲ। ಮುಂದಿನ ದಿನ ಅಲ್ಲಿ ಕಾದ್ರಿಗೆ ಒಳ್ಳೇದಾಗ್ತದೆ। ಎಲ್ಲ ಜೊತೆ ವಿಶ್ವಾಸಕ್ಕೆ ತಗೊಂಡೆ ಚುನಾವಣೆ ಮಾಡ್ತೀವಿ। ಜವಾಬ್ದಾರಿ ಯಾರು ಮುಂದೆ ನಾವೆಲ್ಲ ಸೇರಿ ಜವಾಬ್ದಾರಿ ತಗೊಂತೀವಿ। ನಾವು ಶಿವಾನಂದ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾವೆಲ್ಲ ಸೇರಿ ವಿಶ್ವಾಸಕ್ಕೆ ಹೋದ್ರೆ ಮಾತ್ರ ಎಲ್ಲ ಒಂದಾಗಿ ಹೋದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ। ಅವಕಾಶ ಚೆನ್ನಾಗಿದೆ। ಈಗ ಕಾದ್ರಿ ಅವ್ರಿಗೆ 4 ಸತಿ ನಾವು ಕೊಟ್ಟಿದ್ವಿ। 4 ಸತಿ ಕೊಟ್ಟಾದ್ಮೇಲೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ। 2023ರಲ್ಲಿ ಪಠಾಣ್ ಕೊಟ್ಟಿದ್ವಿ, ಪಠಾಣು ಗೆಲ್ಲಕ್ಕೆ ಸಾಧ್ಯ ಆಗಲ್ಲ। ಈಗ ಪಠಾಣು ಖಾದ್ರಿ ಇವಾಗ ಒಂದಾಗಿದ್ದಾರೆ। ಈ ಬಾರಿ ಶಿಗ್ಗಾಂವ್ ಚುನಾವಣೆ कांग्रेस पक्ष 100 ನಾವು ಗೆಲ್ತೀವಿ। कादरी ने हुबली एयरपोर्ट पर बात करते हुए तस्दीक की थी कि वो आज अपनी नामजदगी वापस लेने का इरादा रखते हैं और इंतखाबात में कांग्रेस के उम्मीदवार की हिमायत करेंगे। उन्होंने टिकट न मिलने पर अदम इत्मीनान का एतराफ़ किया, लेकिन पार्टी की फतह के लिए अपनी वाबस्तगी की यकीन दहानी भी करवाई। ನನಗೆ ಭಾಳ ಪಕ್ಷ ಮುಖ್ಯಪ್ಪ, ಕಾದ್ರಿ ಅಲ್ಲಿ ಗೆಲ್ಲೋ ಮುಖ್ಯ, BJP ಸೋಲಿಸೋದು ಮುಖ್ಯ ಅಂತೇಳಿ ನನಗೆ ಭಾಳ ಒಂದು ಧೈರ್ಯ ತುಂಬಿದ್ದಾರೆ। ನಾನು ಈ ಶಿಗ್ಗಾಂವ್ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿ ಯಾಸೀರ್ ಖಾನ್ ಪಠಾಣ್ಗೆ ಗೆಲ್ಲಿಸಲಿಕ್ಕೆ ಮಾತು ಕೊಟ್ಟು ಬಂದಿದ್ದೀನಿ ಮುಖ್ಯಮಂತ್ರಿಗಳಿಗೆ ಶಕ್ತಿ ಕೊಡುವಂಥ ಕೆಲಸ ನಮ್ಮೆಲ್ಲ ಕಾರ್ಯಕರ್ತ ಆಗಿದೆ। ಹಾಗಾಗಿ ಏನೋ ಭಿನ್ನಾಭಿಪ್ರಾಯ ಇದ್ದರೆ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ, ನಮ್ಮ ಅಭ್ಯರ್ಥಿಗೆ ಗೆಲ್ಲಿಸ್ತೀವಿ। ನೋಡಿರಿ, ಬೇಷರ್ತಾಗಿ ನಾನು ಕಾಂಗ್ರೆಸ್ಸಿನ ಒಬ್ಬ ಕಾರ್ಯಕರ್ತ। ಇಲ್ಲಿ ನಮ್ಮ ಮನೆಯಾಗ ನಾ ಏನು ಅದು ತುಪ್ಪ ಬೇಕು ಸಕ್ಕರೆ ಬೇಕು ಅಂತಿಲ್ಲ, ನಮ್ಮ ಪಕ್ಷ ಏನು ಜವಾಬ್ದಾರಿ ಕೊಡ್ತೈತೆ ಅದು ಮಾಡ್ತೀವಿ। ನೋಡಿರಿ, ಟಿಕೆಟ್ ತಪ್ಪಿಸ್ಬೇಕಂತೇಳಿ ನಾನು ಹೇಳಿದ್ದು ನಿಜ। ಟಿಕೆಟ್ ತಪ್ಪಿಸ್ಬೇಕು, ಏನು ಇವರೆಲ್ಲ ಹಂಗೆ ಹೇಳಕತ್ತನ ಕಾದ್ರಿ ಅಂತೇಳಿ ತಿಳ್ಕೊಂಡು ನನಗೆ ಕೊಡ್ಬೋದು ಅಂತಿತ್ತು। ಬಟ್ ನಾನು ಅವರು ಹೈಕಮಾಂಡ್ ತೀರ್ಮಾನ ಆಗಿದ್ದೆ। ಈಗ ಮನ್ಯಾಗ ಜಗಳ ಇರ್ತಾವೆ, ಭಾಳಷ್ಟು ಏನು ಬೇಕಾದ್ರೂ ಹೇಳ್ತೀರಾ ಸರ್? ಅನುಕೂಲ ಅಲ್ಲ ನೋಡಿ, ಈಗ ಭಾಳ ಜನ ಏನೇನೋ ಹುದ್ದೆ ತಗೊಳಕ್ಕೆ ಏನೇನೋ ಮಾಡ್ತಾ ಇರ್ತಾರೆ। ನೋಡೋಣಂತ ಈ ಟ್ರಯಲ್ ಮಾಡಿದೆ, ನನ್ನ ಸಂಸ್ಕೃತಿ ಅದಲ್ಲ, ಆದರೂ ಒಂದು ಟ್ರಯಲ್ ಮಾಡಿ ನೋಡಿದೆ, सक्सेस ಆಗಲಿಲ್ಲ। कादरी के हामियों में जैसे जैसे तनाव बढ़ता जा रहा है, जो उनकी वापसी के खिलाफ एहतजाज कर रहे हैं, आज दोपहर तक नतीजा वाज़ेह हो जाएगा जो शेखगांव हल्के का मुस्तकबिल तश्कील देगा।